ಕೊರಿಂಥ ಪುಸ್ತಕದಲ್ಲಿ ಪೌಲನು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಬನ್ನಿ 3ನೇ ಪಾಠದಲ್ಲಿ ಇದನ್ನು ಕಲಿಯುವ. ಸಬ್ಬತ್ ಶಾಲೆಯ ಪಾಠಕ್ಕೆ ಸುಸ್ವಾಗತ. ಈ ತ್ರೈಮಾಸಿಕದಲ್ಲಿ ಕೊರಿಂಥ ಸಭೆಗೆ ಪೌಲನು ಮಾಡತಕ್ಕಂಥ ಸುವಾರ್ಥ ಸೇವೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅನುಭವಗಳಿಂದ ನೀತಿ ಪಾಠಗಳನ್ನು, ನಮ್ಮ ದರ್ಜೆಯನ್ನು ಬದಲಾಯಿಸಿಕೊಳ್ಳಲು ಪಾಠಗಳನ್ನು ಓದ್ತಾ ಇದ್ದೀವಿ. ಈ ಒಂದು 3ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕ್ರಿಸ್ತನಲ್ಲಿ ಐಕ್ಯತೆ. ಬನ್ನಿ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 10ನೇ ವಚನ. ದಯವಿಟ್ಟು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅದನ್ನು ಓದಬೇಕು. ದೇವರ ವಾಕ್ಯ ಈ ರೀತಿ ಹೇಳುತ್ತದೆ: ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಪಕ್ಷಿ ನೋಟ, ಈ ಪಾಠದ ಪಕ್ಷಿ ನೋಟ ಶನಿವಾರದ ಪಾಠದಲ್ಲಿ ನಾವು ನೋಡಬೇಕಾದ್ರೆ ಪ್ರಾಣಿಗಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಪಕ್ಷಿಗಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಸಭೆಗಳಲ್ಲಿ ಇದು ಇದೆಯಾ? ಐಕ್ಯತೆ ಇದೆಯಾ? ಇಸ್ ದೇರ್ ಪ್ರಾಪರ್ ಯೂನಿಟಿ ಇನ್ ಅವರ್ ಚರ್ಚ್? ಇಲ್ಲಿ ಪ್ರಾಣಿಗಳನ್ನು ನಾವು ಗಮನಿಸುವಾಗ ಸ್ವಲ್ಪ ಸಮಯ ಅವರೆಲ್ಲರೂ ಒಟ್ಟಾಗಿರ್ತಾರೆ, ಐಕ್ಯತೆ ಇರ್ತಾರೆ. ಆದರೆ ಐಕ್ಯತೆ ಅನ್ನೋದು ಯಾವಾಗಲೂ ಇರಲಿಕ್ಕಿಲ್ಲ. ಅವರಲ್ಲೂ ಜಗಳ ಶುರುವಾಗ್ತದೆ, ಅವರಲ್ಲೂ ಭಿನ್ನಾಭಿಪ್ರಾಯಗಳಿರ್ತವೆ. ನೋಡಿ, ನಿಜವಾದ ಐಕ್ಯತೆ ನಮ್ಮ ಪಾಠವೇ ಹೇಳುವಾಗೆ ಕ್ರಿಸ್ತನಲ್ಲಿ ಮಾತ್ರ ಸಿಕ್ಕಲು ಸಾಧ್ಯ. ಇವತ್ತಿನ ಸಭೆ ತೆಗೆದುಕೊಳ್ಳಿ, ಅಥವಾ ಪೌಲನ ಸಮಯದ ಸಭೆಯಲ್ಲಿ ಕಾಲದಲ್ಲಿರ್ತಕ್ಕಂಥ ಸಭೆಗಳು, ಅದಕ್ಕಿಂತಲೂ ಹಿಂದೆ ಇರತಕ್ಕಂಥ ಇಸ್ರಾಯೇಲ್ ಜನಾಂಗದವರು, ಯಾರಲ್ಲೂ ಸಹ ಐಕ್ಯತೆ ಇರಲಿಲ್ಲ. ಈ ಕೊರಿಂಥ ಪಾಠದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದು, ನಾವೆಲ್ಲರೂ ಐಕ್ಯರಾಗಿ ಜೀವಿಸುವುದಕ್ಕೆ, ಒಟ್ಟಾಗಿ ಇರುವುದಕ್ಕೆ ಕ್ರಿಸ್ತನನ್ನು ಅವಲಂಬಿಸಿಕೊಳ್ಳಬೇಕು. ಇಲ್ಲಿ ನೋಡಿ, ಶಿಷ್ಯರು ಯೇಸು ಕ್ರಿಸ್ತನು ಸಾಯುವುದಕ್ಕಿಂತ ಮುಂಚಿತವಾಗಿ ಒಂದು ರೀತಿ ಇದ್ದರು. ಯೇಸು ಕ್ರಿಸ್ತನು ಸತ್ತ ಮೇಲೆ, ಶಿಲುಬೆಯಿಂದ ಆತನು ಮೇಲೆ ಹೋದ ಮೇಲೆ, ಆ ಒಂದು ಮೇಲ್ಛಾವಣಿಯಲ್ಲಿ ಅವರೆಲ್ಲರೂ ಕುಳಿತುಕೊಂಡು ಐಕ್ಯತೆಯಲ್ಲಿದ್ದರು, ಒಂದೇ ಮನಸ್ಸಿತ್ತು. ಈ ಫೆವಿಕಾಲ್ ಅಂತ ಹೇಳ್ತಾರೆ, ಅದು ಜೋಡಣೆಗೆ ಉಪಯೋಗ ಆಗುತ್ತೆ ಅಂತ. ಸೊ ಯೇಸು ಸ್ವಾಮಿ ಬಂದು ಜೋಡಣೆಗೆ. ಸೊ ಅವ್ರು ಯಾವಾಗ ಆ ಐಕ್ಯತೆಯಲ್ಲಿದ್ದರು, ಒಂದೇ ಮನಸ್ಸಲ್ಲಿ ಅವರು ಬಂತು. ನಾನು ಬೇರೆ, ನೀನು ಬೇರೆ ಎಂಬತಕ್ಕಂಥ ಭೇದ ಭಾವ ಹುಟ್ಟಲಿಲ್ಲ. ಆಗ ಪವಿತ್ರಾತ್ಮನು ಅವರ ಮೇಲೆ ಬಂದನು. ಆ ಪವಿತ್ರಾತ್ಮನು ಬಂದಾಗ ಪ್ರತಿಯೊಬ್ಬರು ಸಹ ಒಂದು ರೀತಿಯಲ್ಲಿ ಒಂದೇ ಮನಸ್ಸಿನಲ್ಲಿ ಮಾತಾಡ್ತಾ ಇದ್ರು. ನೋಡಿ, ಎಲ್ಲಿ ಐಕ್ಯತೆ ಇರ್ತದೆ ಅಲ್ಲಿ ಮನಸ್ಸು ಒಂದೇ ಇರ್ತದೆ, ಮಾತುಗಳು ಒಂದೇ ಇರ್ತದೆ, ಪ್ರೀತಿ ಇರ್ತದೆ, ಅನ್ಯೋನ್ಯತೆ ಇರ್ತದೆ, ಬಿಟ್ಟು ಕೊಡಬೇಕೇ ಇರ್ತದೆ, ಕ್ಷಮಾಪಣೆ ಇರ್ತದೆ. ಇಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಎಂಬುದಾಗಿ ಹೇಳ್ತಕ್ಕಂಥ ನೋಡ್ತೇವೆ. ಇಲ್ಲಿ ಗುಂಪುಗಾರಿಕೆಯ ಬಗ್ಗೆ ಈ ವಾರದ ಪಾಠದಲ್ಲಿ ಕಲಿತೇವೆ. ಇದು ಇವತ್ತು ಸಹ ನಮ್ಮ ಸಭೆಗಳಲ್ಲಿ ಇದೆ, ಒಪ್ಕೊಳ್ಬೇಕು. ಕ್ರಿಸ್ತನು ಬರೋ ತನಕ ಇರ್ತದೆ, ಅದಂತೂ ಹೋಗ್ಲಿಕ್ಕಿಲ್ಲ, ಅರ್ಥಾಯ್ತಲ್ಲ. ಆದರೆ ಅದೆಲ್ಲರ ಮಧ್ಯದಲ್ಲಿ ಈಗ ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಭಾರತ ದೇಶವನ್ನು ನೋಡುವಾಗ. ಭಾರತ ದೇಶದಲ್ಲಿರ್ತಕ್ಕಂಥ ವೈವಿಧ್ಯತೆ, ಭಾಷೆಗಳು, ಸಂಸ್ಕೃತಿಗಳು, ಇವೆಲ್ಲವೂ ಬೇರೆ ಯಾವ ದೇಶದಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ತಮಿಳು ಮಾತಾಡ್ತೇವೆ, ನಾವು ಕನ್ನಡ ಮಾತಾಡ್ತೇವೆ, ನಾವು ಉರ್ದು ಮಾತಾಡ್ತೇವೆ. ಸುಮಾರು 15-16 ಭಾಷೆಗಳು ಅಧಿಕೃತವಾಗಿಯೂ ಇದೆ. ಅವೆಲ್ಲದರ ಮಧ್ಯದಲ್ಲಿ ವಿ ಹ್ಯಾವ್ ಯೂನಿಟಿ ಇನ್ ಡೈವರ್ಸಿಟಿ. ವಿವಿಧತೆಯಲ್ಲಿ ಐಕ್ಯತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಗಳಲ್ಲೂ ಸಹ ಅದು ಹೊರಗಿನ ಲೋಕಕ್ಕೆ ನಾವು ಅನ್ವಯವಾಗಿರುವಾಗ, ಇನ್ನು ಸಭೆಯಲ್ಲಿ ಎಷ್ಟು ರೀತಿಯಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬಹುದಾಬಾರ್ದು ಎಂಬುದನ್ನು ನಾವು ತಿಳ್ಕೊಳ್ತೇವೆ. ಯಾಕೆಂದರೆ ಪೌಲನು ಮುಂದೆ ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವೆಲ್ಲರೂ ಒಂದೇ ದೇಹ, ಕ್ರಿಸ್ತನು ನಮ್ಮ ತಲೆಯಾಗಿದ್ದಾನೆ,
ಒಂದೊಂದು ದೇಹಕ್ಕೂ ತನ್ನದೇ ಆದಂಥ ಪಾತ್ರ ಇದೆ. ಇವೆಲ್ಲವೂ ಐಕ್ಯತೆ ಬಗ್ಗೆ ಮಾತಾಡ್ತದೆ. ಈಗ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಎಲ್ಲ ಸಭೆಗಳಲ್ಲಿ, ನಾನು ಸಣ್ಣ ಸಭೆಗೆ ಬೋಧಕರಾಗಿದ್ದೆ, ದೊಡ್ಡ ಸಭೆಗೆ ಮೀಡಿಯಮ್ ಸೈಜ್ ಚರ್ಚಿಗೆ ಕೂಡ ಪಾಸ್ಟರ್ ಆಗಿದ್ದೆ. ಆದರೆ ಎಲ್ಲ ಚರ್ಚ್ಗಳಲ್ಲೂ ಈ ತೊಂದರೆ ಇದೆ. ಇದೇನು ತೊಂದರೆ ಪಾಸ್ಟರ್ ರಾಜದಾಸ್? ಪೌಲನ ಕಾಲದಲ್ಲಿ ಇದ್ದಂಥ ಸಮಸ್ಯೆ ಈಗಲೂ ಪ್ರಸ್ತುತವಾಗಿ ಕಾಣ್ತಾ ಇದ್ದೇವೆ. ಆ ಸಮಸ್ಯೆ ಅಂತ ಹೇಳಿದ್ರೆ, ಪ್ರತಿ ಸಭೆಗಳು ಅವ್ರವ್ರದೇ ಆದಂಥ ಗುಂಪುಗಳು ಮಾಡ್ಕೊಂಡಿರ್ತಾರೆ. ಇವರು ನಮ್ಮವರು, ಅವ್ರು ನಿಮ್ಮವರು ಅಂತ. ಈ ವ್ಯತ್ಯಾಸ ಕ್ರೈಸ್ತರಲ್ಲಿ ಸಹಜವಾಗಿ ಇರಬಾರ್ದು. ಈ ಪಾಠದಲ್ಲಿ ನಾವೇನು ಕಲಿಬೇಕಂದ್ರೆ, ಆವಾಗ ಮಾಡಿದ ತಪ್ಪನ್ನು ಈಗ ನಾವು ಮಾಡದೇ ಇರಬೇಕು ಅನ್ನೋ ಉದ್ದೇಶಕ್ಕೇ ಇದನ್ನ ಕಲಿತಾ ಇದ್ದೀವಿ. ಇದನ್ನು ಓದಿ ಮತ್ತೆ ಅದೇ ರೀತಿ ನಾವು ಗುಂಪುಗಾರಿಕೆ ಮಾಡಿದ್ರೆ ನಾವು ದೇವರನ್ನ ಮಹಿಮೆ ಪಡಿಸ್ಲಿಕ್ಕಾಗಲ್ಲ. ಪೌಲ ಭಾಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾನೆ. ಮೊದಲನೇ ಕೊರಿಂಥ ಅಧ್ಯಾಯ 10ನೇ ವಚನದಿಂದ ಓದ್ತಾನೆ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕೆಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅವ್ರಿಗೆ ಸತ್ಯ ಗೊತ್ತಿದ್ರೂ ಸಹ ಅವರಲ್ಲೂ ವ್ಯತ್ಯಾಸಗಳಿತ್ತು. ಕೆಲವರು ಪೇತ್ರನ ಅನುಸರಿಸ್ತಿದ್ರು, ಕೆಲವರು ಪೌಲನ ಅನುಸರಿಸ್ತಿದ್ರು, ಇನ್ನೊಬ್ಬರು ಅಪೊಲೋಸನ ಅನುಸರಿಸ್ತಿದ್ರು. ಈ ರೀತಿಯಾಗಿ ಅವರಲ್ಲೇ ವ್ಯತ್ಯಾಸಗಳಿತ್ತು. ಅದಕ್ಕೆ ಪೌಲ ಭಾಳ ಸ್ಪಷ್ಟ ಹೇಳ್ತಾನೆ, ನೀವೆಲ್ಲರಿಗೂ ಆಗಿರೋ ರಕ್ಷಣೆ ಯಾರಿಂದ? ಯೇಸು ಕ್ರಿಸ್ತನಿಂದ ಹೊರತು ಪೌಲಿನಿಂದಲೂ ಆಗಲಿಲ್ಲ, ಕೆಫನಿಂದ ಪೇತ್ರನಿಂದ ಆಗಲಿಲ್ಲ, ಅಪೊಲೋಸನಿಂದ ಆಗಲಿಲ್ಲ. ಅದನ್ನು ನಾವೆಲ್ಲ ಹಿಂಬಾಲಿಸೋದು ಯಾರನ್ನ? ಯೇಸು ಸ್ವಾಮಿ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ ಪೌಲ ಎಲ್ಲ ಪತ್ರಿಕೆಯಲ್ಲಿ ಹೇಳ್ತಾನೆ. ಈ ಸಂದೇಶ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಓದೋದನ್ನು ನಾವು ಫಿಲಿಪ್ಪದವರಲ್ಲೂ ಕಾಣ್ತೇವೆ. ಫಿಲಿಪ್ಪ 2ನೇ ಅಧ್ಯಾಯ 5ನೇ ವಚನದಲ್ಲಿ ಕ್ರಿಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲೂ ಇರಲಿ. ಈಗ ಹಿಂಗಿರಲಿ ಅಂತ ಹೇಳಿದ್ದೀರಾ, ಆದರೆ ಎಲ್ಲೋ ನಾವು ನೋಡ್ತೀವಿ ಎಲ್ಲ ಕಡೆ ಇದೆ. ಇರಲಿ ಅನ್ನೋದು ಬೇರೆ, ಅದು ದಟ್ ಈಸ್ ಲೈಕ್ ಓಕೆ, ನಮ್ಮ ಒಂದು ಆಸೆ ಅದು, ಹಿಂಗಿರಲಿ, ಕ್ರಿಸ್ತನಲ್ಲಿ ಇರ್ತಕ್ಕಂಥ ಐಕ್ಯತೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಕ್ಕಂಥದ್ದು ಓಕೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ. ಆದರೆ ಈಗ ಹಂಗಿಲ್ಲ. ಸೊ ಏನು ಮಾಡೋದು? ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಈ ಕೊರಿಂಥದಲ್ಲಿದ್ದಂಥ ಸಮಸ್ಯೆ ಯಾವಾಗಿತ್ತು ಅಂತ ಹೇಳಿದ್ರೆ, ಕರ್ತನ ಮೇಜು ಸಂಸ್ಕಾರಕ್ಕೆ ಬರೋಗ್ಲೂ ಇತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀವೆಲ್ಲ ಒಂದಾಗಿ ಬರಬೇಕಾದ್ರೆ ನೀವು ಕ್ರಿಸ್ತನ ಧರಿಸ್ಕೊಳ್ಬೇಕು. ನೀವು ಪುಟ್ ಆನ್ ಕ್ರೈಸ್ಟ್, ಆಗ ವ್ಯತ್ಯಾಸ ಹೋಗುತ್ತೆ. ನೀವು ಅದನ್ನು ಎಲ್ಲಿ ತನಕ ಧರಿಸ್ಕೊಳ್ಳಲ್ಲ ಅಲ್ಲಿ ತನಕ ವ್ಯತ್ಯಾಸಗಳು ಹೋಗಲ್ಲ ಅಂತ ಹೇಳ್ತಾರೆ. ವಂಡರ್ಫುಲ್. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಆನ್ಸರ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಕ್ರಿಸ್ತನಲ್ಲಿರ್ತಕ್ಕಂಥ ಐಕ್ಯತೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಕ್ಕಂಥದ್ದು ವಚನ. ಆದರೆ ಕ್ರಿಸ್ತನಲ್ಲಿರ್ತಕ್ಕಂಥ ಐಕ್ಯತೆ ನಮ್ಮ ಸಭೆಯಲ್ಲಿ ಇದೆಯಾ? ಓದಿರೋರು ಒಂದು ಗುಂಪು, ಓದಿಲ್ಲದೆ ಇರ್ತಕ್ಕಂಥವ್ರು ಒಂದು ಗುಂಪು, ರಾಜಕೀಯ ಮಾಡ್ತಕ್ಕಂಥವ್ರು ಒಂದು ಗುಂಪು, ಬೋಧಕರನ್ನು ವಿರೋಧಿಸ್ತಕ್ಕಂಥ ಒಂದು ಗುಂಪು, ಸಂಸ್ಥೆಯನ್ನು ವಿರೋಧಿಸ್ತಕ್ಕಂಥ ಒಂದು ಗುಂಪು. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಈ ಪಾಠದ ಮೂಲಕ ನಾವೇನು ಹೇಳ್ತೀವಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ? ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ವಿಷಯ ಏನಪ್ಪ ಅಂತಂದರೆ, ಈ ಗುಂಪುಗಾರಿಕೆ ಎಂಬುದು ಪರಲೋಕದಲ್ಲೇ ಪ್ರಾರಂಭವಾಗುತ್ತೆ. ಆ ಗುಂಪುಗಾರಿಕೆ ಅಲ್ಲಿ ಪ್ರಾರಂಭವಾದ ಪ್ರಯುಕ್ತ ಸೈತಾನ ಏನು ಮಾಡಿದ್ದಾನಪ್ಪ ಅಂತಂದರೆ ಅದನ್ನು ಸಭೆಗೂ ಕೂಡ ತಂದಿದ್ದಾನೆ. ಬಹಳ ವಿಪರ್ಯಾಸ. ವಿಶೇಷವಾಗಿ ಈ ಐಕ್ಯತೆಯನ್ನು ಯಾವ ರೀತಿ ನಮ್ಮಲ್ಲಿ ನಾವು ಪ್ರಾರಂಭ ಮಾಡಬೇಕು, ಸಭೆಯಲ್ಲಿ ಯಾವ ರೀತಿ ನಾವು ಐಕ್ಯತೆಯಿಂದ ಜೀವಿಸಬೇಕು ಎಂಬ ಕುರಿತಾಗಿ ಪೌಲನು ಬರಿತಾ ಇದ್ದಾನೆ. ಕೊರಿಂಥ ಸಭೆಯಲ್ಲಿ ಅನೇಕ ಗುಂಪುಗಳಿವೆ. ಅವರೆಲ್ಲರಿಗೂ ಕೂಡ ತಿಳಿಸಿರುವಂತಹ ಮಾತೇನಪ್ಪ ಅಂತಂದರೆ, ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು. ನಾವು ಅಪೊಲ್ಲೋದವರು, ನಾವು ಪೌಲನವನು ಎಂಬುದಾಗಿ ಅವರಲ್ಲೇ ಭಿನ್ನಾಭಿಪ್ರಾಯಗಳಿರುವಾಗ ಪೌಲನು ಬರೀತಾ ಹೇಳ್ತಿದ್ದಾನೆ, ನೀವು ಕ್ರಿಸ್ತನ ಮುಖಾಂತರ ನೀವು ದೀಕ್ಷೆಯನ್ನು ಹೊಂದಿದರೋ, ಇಲ್ಲವಾದರೆ ಪೌಲನ ಹೆಸರಿನಲ್ಲಿ ನಿಮಗೆ ದೀಕ್ಷೆ ಆಯಿತು. ನೀವು ಇಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ವಿಷಯ ಏನಪ್ಪ ಅಂತಂದರೆ, ನೋಡಿ ನಾನು ಓದ್ತೇನೆ, ಬಹಳ ಸೊಗಸಾಗಿ ಇಲ್ಲಿ ಬರಹಗಾರರು ಹೇಳ್ತಾರೆ. 1 ಕೊರಿಂಥ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ, ನೀವು ಪೌಲನ ಹೆಸರಿನಲ್ಲಿ ದೀಕ್ಷೆಯನ್ನು ಮಾಡಿಸಿಕೊಂಡಿರೋ ಎಂಬುದಾಗಿ ಆತನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನಮಗಾಗಿ ಸತ್ತವರು ನಾವು ದೀಕ್ಷೆಯನ್ನು ಹೊಂದಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆದ್ದರಿಂದ ಈ ಕ್ರಿಸ್ತನಲ್ಲಿ ನಾವು ಇರಬೇಕ ವಿನಃ ನಾನು ಪೌಲನವನು, ನಾನು ಅಪೊಲ್ಲನವನು ಎಂಬಂತಹ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇರಬಾರದು ಎಂಬಂತಹ ವಿಚಾರವನ್ನು ಇಲ್ಲಿ ಪೌಲನ್ ಏನು ಮಾಡ್ತಿದ್ದಾನಪ್ಪ ಅಂದರೆ ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ. ಹೇಳ್ತಿದ್ದಾನೆ, ನೀವು ಕ್ರಿಸ್ತನವರು, ಕ್ರಿಸ್ತವನಾಗಿರುವ ಪ್ರಯುಕ್ತ ನಿಮ್ಮಲ್ಲಿ ಏನಿರಬೇಕಪ್ಪ ಅಂತಂದರೆ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು,
ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ನಾವು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಐಕ್ಯತೆಯನ್ನು ಕಾಪಾಡಲು ಆತನ ಏನು ಮಾಡ್ತಾನಪ್ಪ ಅಂತಂದರೆ ಅಪೊಸ್ತಲರಲ್ಲಿ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವು ಕೂಡ ಐಕ್ಯತೆಯಲ್ಲಿರಬೇಕು. ಐಕ್ಯತೆಯಲ್ಲಿದ್ದಾಗ ನಾವು ದೇವರ ಮಕ್ಕಳಾಗ್ತೇವೆ. ಈ ಗುಂಪುಗಾರಿಕೆ ಮಾಡುವಾಗ ನಾವು ಸೈತಾನನ ಮಕ್ಕಳಾಗ್ತೇವೆ. ಆದ್ದರಿಂದ ನಾವು ಇಂದು ಸೈತಾನನ ಮಕ್ಕಳಾಗಿದ್ದೇವೋ ಇಲ್ಲವೇ ದೇವರ ಮಕ್ಕಳಾಗಿದ್ದೇವೋ ಎಂಬುದಾಗಿ ನಮ್ಮನ್ನು ನಾವೇ ಏನು ಮಾಡಬೇಕಪ್ಪ ಅಂತಂದರೆ ಪ್ರಶ್ನೆ ಮಾಡ್ಕೊಳ್ಬೇಕು. ಒಂದು ವೇಳೆ ಆ ಗುಂಪುಗಾರಿಕೆಯಲ್ಲಿ ತೊಡಗಿದಂತಹ ಪಕ್ಷದಲ್ಲಿ ನಾವು ಆ ಗುಂಪುಗಾರಿಕೆಯಿಂದ ಹೊರಬಂದು ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡಲು ನಾವೇನು ಮಾಡಬೇಕಪ್ಪ ಅಂತಂದರೆ ಶ್ರಮ ವಹಿಸಬೇಕು ಎಂಬುದಾಗಿ ಇಲ್ಲಿ ಬರಹಗಾರರು ಭಾಳ ಸೊಗಸಾಗಿ ತಿಳಿಸುವಂಥವರಾಗಿದ್ದಾರೆ. ನೋಡಿ, 1 ಕೊರಿಂಥ 12ನೇ ಅಧ್ಯಾಯ 27ನೇ ವಾಕ್ಯವನ್ನು ಒಮ್ಮೆ ಓದ್ತಾನೆ. 1 ಕೊರಿಂಥ 12ನೇ ಅಧ್ಯಾಯ 27ನೇ ವಾಕ್ಯದಲ್ಲೂ ಕೂಡ ಪೌಲನು ಈ ರೀತಿ ಹೇಳ್ತಾನೆ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನಾವು ಸಭೆಯಲ್ಲಿ ಕ್ರಿಸ್ತನ ತಲೆಯಾಗಿದ್ದಾನೆ. ಸಭೆಗೆ ಕೈ, ಕಾಲು, ದೇಹವೆಲ್ಲವೂ ಕೂಡ ವಿಧ ವಿಧವಾದಂತಹ ಅಂಗಾಂಗಗಳಿಂದ ಕೂಡಿದೆ. ಆದ್ದರಿಂದ ಪ್ರತಿಯೊಬ್ಬೊಬ್ಬರು ಕೂಡ ಒಂದೊಂದು ಅಂಗವಾಗಿದ್ದೀರಿ. ಆದ್ದರಿಂದ ಇಂದು ಕೈ ಮಾಡುವಂತಹ ಕೆಲಸ ಬಹುಶಃ ಕಾಲು ಮಾಡಲಿಕ್ಕೆ ಆಗೋದಿಲ್ಲ, ಕಾಲು ಮಾಡುವಂತಹ ಕೆಲಸ ಕೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ದೇಹಕ್ಕೆ ಈ ಎಲ್ಲ ಅಂಗಾಂಗಗಳು ಕೂಡ ಬಹಳ ಪ್ರಾಮುಖ್ಯವಾಗಿವೆ. ಆದ್ದರಿಂದ ಸಭೆಯಾಗಿರುವಂತಹ ನಾವು ಕ್ರಿಸ್ತನಲ್ಲಿ ಐಕ್ಯರಾಗಿ ಕ್ರಿಸ್ತನ ಒಂದು ಐಕ್ಯತೆಯನ್ನು ಕಾಪಾಡಲು ನಾವೇನು ಮಾಡಬೇಕಪ್ಪ ಅಂತಂದರೆ ಶ್ರಮ ವಹಿಸುವಂತಹ ದೇವರ ಮಕ್ಕಳಾಗಿರಬೇಕು ಎಂಬುದಾಗಿ ಇಲ್ಲಿ ಈ ಪಾಠದ ಮುಖಾಂತರ ನಾವು ಕಲಿಯಬಹುದು. ನಾವು ಕ್ರಿಸ್ತನಿಗೆ ಮೊದಲನೆಯ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ನಮ್ಮೆಲ್ಲ ಏನಾಗತ್ತಪ್ಪ ಅಂತಂದರೆ ಐಕ್ಯತೆ ಬರುತ್ತೆ ಎಂಬುದನ್ನು ಇಂದಿನ ಪಾಠದಲ್ಲಿ ನಾವು ಕಲಿಯಬಹುದಾಗಿದೆ. ವಂಡರ್ಫುಲ್. ಒಂದೇ ಒಂದು ಪ್ರಶ್ನೆ, ಇದು ಲೇಖಕರು ಕೇಳಿರ್ತಕ್ಕಂಥ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ ಇದು. ಈಗ ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ನಲ್ಲಿ ಸ್ಮಾಲ್ ಗ್ರೂಪ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಲೇಖಕರು ಪೌಲನ ಒಂದು ಅನುಭವದಿಂದ ಗ್ರೂಪ್ಸ್ ಮಾಡಲೇಬೇಡಿ, ನೀವು ಗ್ರೂಪ್ಸ್ ಬೇಡ, ಗುಂಪುಗಾರಿಕೆ ಇದ್ದರೆ ಸಭೆ ಬೆರೀತದಂತ. ಸೊ ಇಲ್ಲಿ ಹೌ ಕ್ಯಾನ್ ವಿ ಬಿ ಕೇರ್ಫುಲ್ ದಟ್ ಸ್ಮಾಲ್ ಗ್ರೂಪ್ಸ್ ಡೋಂಟ್ ಟರ್ನ್ ಇನ್ ಟು ಕ್ಲಿಕ್ಸ್ ಅಂದರೆ ಇನ್ನೊಂದು ಪದ, ಅದು ಸಮಾನ ಅರ್ಥವನ್ನು ಕೊಡ್ತಕ್ಕಂಥದ್ದು. ಗುಂಪಿಗೆ ಸಮಾನವಾಗಿರ್ತಕ್ಕಂಥ ಗುಂಪುಗಾರಿಕೆಗಿಂತ ಒಂದೇ ಆಲೋಚನೆ ಉಳ್ಳ ಒಂದು 10 ಜನ, ಅದು ಕ್ಲಿಕ್ಸ್. ಆದರೆ ಈ ಸ್ಮಾಲ್ ಗ್ರೂಪ್ಸ್ ಎಂಬತಕ್ಕಂಥದ್ದು ಸುವಾರ್ಥ ಸೇವೆಯಲ್ಲಿ ಒಂದು 4 ಜನ ಸೇರಿರ್ತಕ್ಕಂಥದ್ದು. ಸೊ ಹೌ ಟು ಬಿ ಕೇರ್ಫುಲ್ ವಿತ್ ದಿಸ್ ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಕ್ಲಿಕ್ಸ್ ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನಾವೇ ಉತ್ತರ ಕೊಟ್ಕೋಬೇಕಾಗಿತ್ತು. ಏನಂದರೆ ಉತ್ತರ ಏನಂತ ಹೇಳಿದ್ರೆ, ಎಲ್ಲಿ ದೇವರ ಚರ್ಚೆ ಮತ್ತು ದೇವರ ಸುವಾರ್ತೆ ನಡೀತದೋ ಅದು ಏನು ತೊಂದರೆ ಇಲ್ಲ. ಆದರೆ ಇವತ್ತು ಸಂಸ್ಥೆ ಬಗ್ಗೆ, ಆ ಪಾಸ್ಟರ್ ಬಗ್ಗೆ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದಾಗ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೆದರ್ ವಿ ಹ್ಯಾವ್ ಟು ಬಿ ಇನ್ ದಟ್ ಗ್ರೂಪ್. ಯಾಕಂದರೆ ಎಲ್ಲ ಚರ್ಚಲ್ಲಿ ಆ ರೀತಿ ಜನರು ಇರ್ತಾರೆ, ನಿಮ್ಮ ಚರ್ಚಲ್ಲೂ ಇರ್ತಾರೆ ಆ ರೀತಿ. ಯಾವಾಗ ಬನ್ನಿ ನಾವು ಅದು ಮಾಡೋಣ, ಸುವಾರ್ಥ ಸೇವೆಯನ್ನು ಬಿಟ್ಟು ರಾಜಕೀಯನ ಕೇಳ್ತಾರೋ ಆವಾಗ ನೀವು ಎಚ್ಚರಿಸ್ಕೊಳ್ಬೇಕಾಗಿದೆ. ಮುಂದೆ ಹೋಗೋಣ. ಇಲ್ಲಿ ಪರಿಪಕ್ವತೆ ಬಗ್ಗೆ ನಾವು ಕಲಿತಾ ಇದ್ದೀವಿ, ಮೆಚ್ಯೂರಿಟಿ ಆ್ಯಂಡ್ ವಿಸ್ಡಮ್. ಹೇಳಿ ಪಾಸ್ಟರ್ ಪ್ರಸಾದ್. ಇಲ್ಲಿ ತಾನೇ ಈ ಗುಂಪುಗಾರಿಕೆಯ ಬಗ್ಗೆ ನೀವು ತೀರ್ಮಾನ ಮಾಡ್ತಕ್ಕಂಥ ವಿವೇಕ ಬೇಕು, ನಿಮಗೆ ಜ್ಞಾನ ಬೇಕು. ಆಗ ನೀವು ಪರಿಪಕ್ವವಾದ ಕ್ರೈಸ್ತರಾಗ್ತೀರ. ಪೌಲನು ಹೇಳ್ತಾನೆ 1 ಕೊರಿಂಥ 2ನೇ ಅಧ್ಯಾಯ 6ನೇ ಮತ್ತು 7ನೇ ವಚನದಲ್ಲಿ, ಆತ್ಮೀಕವಾದ ಪರಿಪಕ್ವತೆ ಉಳ್ಳ ವಿಶ್ವಾಸಿಗಳು ದೇವರ ಜ್ಞಾನವನ್ನು ಪ್ರಶಂಸೆ ಮಾಡ್ತವೆ, ಮೆಚ್ಕೊಳ್ತಾರೆ. ಇದು ದೇವರ ಜ್ಞಾನ. ಆದರೆ ಯಾರು ಸ್ವಾರ್ಥತನದಲ್ಲಿ ಯೋಚನೆ ಮಾಡ್ತಾರೆ, ನಮ್ಮದೇ ಆಗಬೇಕು, ನಮ್ಮದೇ ನಡಿಬೇಕು, ನಾವು ಹೇಳಿದಾಗೆ ಆಗಬೇಕು, ನಾನು ನಿನಗಿಂತ ಓದಿರೋನು, ನಿನಗಿಂತ ವಿವೇಕವಂತವನು ಎಂಬುದಾಗಿ ತಿಳಿದುಕೊಂಡವರು, ಅದು ಮನುಷ್ಯನ ಜ್ಞಾನ. 1 ಕೊರಿಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಸೊ ನಾವು ಏನೇ ಮಾಡಿದರೂ ಸಹ ದೇವರ ಜ್ಞಾನ ಬೇಕು. ಅದಕ್ಕೋಸ್ಕರ ಭಕ್ತನಾದ ಸೊಲೊಮೋನ್ ಹೇಳ್ತಾನೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯ ಇಲ್ಲದಿದ್ದರೆ ನಿಮಗೆಷ್ಟೇ ಜ್ಞಾನ ಇದ್ದರೂ ಅದು ಪ್ರಯೋಜನ ಇಲ್ಲ. ಈಗ ಒಂದು ಕನ್ನಡದಲ್ಲಿ ಒಂದು ಮಾತಿದೆ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಅಲ್ಪ ಜ್ಞಾನ ನಮ್ಮನ್ನು ದೂರ ಇಡ್ತದೆ. ಆದರೆ ಪರಿಪೂರ್ಣವಾದಂಥ ಜ್ಞಾನ ಇನ್ನೂ ಪಡೆದುಕೊಳ್ಳಬೇಕೆಂಬತಕ್ಕಂಥ ಜ್ಞಾನ ಇದೆ. ಉದಾಹರಣೆಗೆ ದಾನಿಯೇಲನನ್ನು ತೆಗೆದುಕೊಳ್ಳುವಾಗ
ಆತನು ಎಷ್ಟು ಬುದ್ಧಿಯುಳ್ಳವನು, ಎಷ್ಟು ವಿವೇಕವುಳ್ಳವನು. ಆದರೆ ಪ್ರತಿ ಸಾರಿಯೂ ಆತನ ಒಂದು ಕನಸನ್ನು ವಿವರಣೆ ಮಾಡಬೇಕಾದ್ರೆ, ಏನಾದರೂ ಒಂದು ವಿಷಯವನ್ನು ಹೇಳಬೇಕಾದ್ರೆ ದೇವರ ಬಳಿ ಹೋಗ್ತಾ ಇದ್ನು, ಪ್ರಾರ್ಥನೆ ಮಾಡ್ತಾ ಇದ್ನು, ಸ್ವಾಮಿ ಇದರ ಜ್ಞಾನವನ್ನು ನನಗೆ ಕೊಡು ಎಂಬುದಾಗಿ. ಈ ರೀತಿಯಲ್ಲಿ ದೀನತೆ ನಮ್ಮಲ್ಲಿ ಬಂದಾಗ ನಾವು ಸಹ ಒಂದು ಪರಿಪಕ್ವವಾದ ಕ್ರೈಸ್ತರಾಗ್ತೇವೆ, ದೇವರನ್ನು ಆತ್ಕೊಳ್ತೇವೆ. ಗುಂಪುಗಾರಿಕೆಯಲ್ಲಿ ದೇವರ ಸೇವೆಯನ್ನು ಮಾಡುವುದಕ್ಕೆ ನಾವು ಸಣ್ಣ ಗುಂಪುಗಳಾಗಬೇಕು. ದೇವರ ಸೇವೆಯ ವಿಸ್ತರಣೆಗೋಸ್ಕರ ನಾವು ಗುಂಪುಗಳಾಗಬೇಕು, ಸ್ವಾರ್ಥಕ್ಕಲ್ಲ, ಸಭೆಯನ್ನು ಒಡೆಯುವುದಕ್ಕಲ್ಲ. ಯಾಕೆಂದರೆ ಇಲ್ಲಿ ಅನೇಕರು, ಪೌಲನು ಹೇಳ್ತಾನೆ, ಈ ಒಂದು ಗುಂಪುಗಾರಿಕೆಯು ಸಭೆಗೆ ಹಾನಿ ಆಗ್ತಾ ಇತ್ತಂತೆ. ನಾನು ಅಪೋಲದವನು, ನಾನು ಪೌಲನವನು, ನಾನು ಪೇತ್ರನವನು, ನಾನು ಇನ್ನೊಬ್ಬನು ಎಂಬುದಾಗಿ ಹೇಳುವಾಗ ಕ್ಯಾಂಡಿಡೇಟ್ಸ್ ಹೌದು ನಾವು ಉಪಯೋಗಿಸ್ತಂತ. ಆದರೆ ನಾವು ಯಾರೂ ಅಲ್ಲ, ನಾವು ಕ್ರಿಸ್ತನವರು. ಅದನ್ನು ನಾವು ಸರಿಪಡಿಸಿಕೊಳ್ಳುವಾಗ ಖಂಡಿತವಾಗಿಯೂ ಇದರಿಂದ ಹೊರಗಡೆ ಬರ್ತೇವೆ. ಗುಂಪುಗಾರಿಕೆ ಸಕಾರಾತ್ಮಕವಾಗಿರಬೇಕೆ ಹೊರತು ನಕಾರಾತ್ಮಕವಾಗಿ ಕೆಲಸವನ್ನು ಮಾಡಬಾರ್ದು. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಕ್ರಿಸ್ತನಲ್ಲಿ ಐಕ್ಯತೆ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಕಲಿತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಪಾಠಗಳು ಕಾರ್ಯರೂಪಕ್ಕೆ ನಮ್ಮ ಸಭೆಗಳಲ್ಲಿ ಯಾವ ರೀತಿ ತರಬಹುದು. ಪೌಲನ ಸುವಾರ್ಥ ಸೇವೆಯಲ್ಲಿ ಆತನ ಆ ಒಂದು ಸಭೆಗಳು, ಆತನ ನೋಡಿಕೊಂಡಂಥ ಸಭೆಗಳಲ್ಲಿ ಯಾವ ರೀತಿ ತೊಂದರೆಗಳಿದ್ವು, ಅದನ್ನು ಯಾವ ರೀತಿ ಎದುರಿಸಿದ್ರು, ಏನು ಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಕಲಿತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ಬರುವುದಾದರೆ, ಕ್ರಿಸ್ತನಂತೆ ಸೇವಕನ ಮನೋಭಾವನೆ ಇರಬೇಕು. ಈಸ್ ದಿಸ್ ಪಾಸಿಬಲ್? ಪ್ರಾಕ್ಟಿಕಲಿ ಈಸ್ ದಿಸ್ ಪಾಸಿಬಲ್? ಹೇಳಿ. ಕಾರ್ಯಗತವಾಗಿ ಭಾಳ ಅದು ಕಷ್ಟಕರನೇ. ಅದು ಯಾರು ಕ್ರಿಸ್ತನ ಧರಿಸ್ಕೊಳ್ತಾರೆ, ಈಗ ಪಾಸ್ಟರ್ ಮುತ್ತು ಹೇಳ್ದಂಗೆ ಅವರ ಜೀವಿತ ಕ್ರಿಸ್ತನಲ್ಲಿ ಕೇಂದ್ರೀಕೃತವಾಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ರಾಜದಾಸ್, ಈಗ ಮೊನ್ನೆ ನಮ್ಮ ಮಹಾನ್ ವ್ಯಕ್ತಿ ರತನ್ ಟಾಟಾ ಅವರು ತೀರ್ಕೊಂಬಿಟ್ರು. ರತನ್ ಟಾಟಾ ಅವರು ಒಂದು ಮೀಟಿಂಗಲ್ಲಿ ಜಾಗ ಸಾಲೋದಿಲ್ಲ, ತುಂಬ ಜನ ಇರ್ತಾರೆ ಫೋಟೋ ತೆಗೊಳ್ಳೋಕ್ಕೆ, ಗ್ರೂಪ್ ಫೋಟೋ. ಅವರು ಮೊಣಕಾಲು ಊರ್ತಾರಂತ ಫೋಟೋ ಹಿಡೀಲಿಕ್ಕೆ. ಹಿ ಗೋಸ್ ವಿತ್ ದಿ ಜೂನಿಯರ್ಸ್ ಆ್ಯಂಡ್ ನೀಲ್ಸ್ ಡೌನ್ ರೈಟ್ ಇನ್ ಫ್ರಂಟ್ ಆಫ್ ದ ಫೋಟೋ. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, ನಮ್ಮ ಒಂದು ಸಂಸ್ಥೆಗಳಲ್ಲಿ, ನಮ್ಮ ಒಂದು ಇಡೀ ಕಾರ್ಯಾಚರಣೆ ಮಾಡ್ತಕ್ಕಂಥ, ನಾನು ಇಡೀ ಲೋಕವನ್ನು ಹೇಳ್ತಾ ಇದ್ದೀನಿ, ನಮಗೊಂದು ಚೇರ್ ಹಾಕ್ತೀವಿ, ಅಧಿಕಾರಿಗಳಿಗೆ ಒಂದು ಲೈನು, ಅವ್ರಿಗಿಂತ ಸ್ವಲ್ಪ ಕಡಿಮೆ ಇರೋರು ಅದ್ರ ಹಿಂದೆ, ಅವ್ರಿಗಿಂತ ಸ್ವಲ್ಪ ಕಡಿಮೆ ಇರೋರು ಅವ್ರ ಹಿಂದೆ. ಇಲ್ಲಿ ಎಲ್ಲಿ ಬಂತು ಸರ್ವೆಂಟ್ಹುಡ್? ಅದು ಬರೀ ಮಾತಲ್ಲಿ ಮಾತ್ರ ಇದೆ, ಕಾರ್ಯರೂಪದಲ್ಲಿ ಇಲ್ಲದೆ ಪ್ರಯುಕ್ತವಾಗಿಯೇ ಸಮಸ್ಯೆ ಇದೆ ಸಭೆಯಲ್ಲಿ. 2000 ವರ್ಷ ಕಳೆದ್ರೂ ಇನ್ನೂ ನಾವು ಕಲ್ತಿಲ್ಲ. ಇದು ಒಂದು ಬ್ರಿಟಿಷರ್ಸ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಚೇರಲ್ಲಿ ಕೂತ್ಕೋತಾ ಇದ್ರು, ನಾವೆಲ್ಲ ನಿಂತ್ಕೋತಾ ಇದ್ವಿ. ಅದನ್ನು ನಾವು ಕೂಡ ಎಲ್ಲೋ ಅನುಕರಿಸ್ತಾ ಇದ್ದೀವಿ. ಐ ಥಿಂಕ್ ಟೈಮ್ ಹ್ಯಾಸ್ ಕಮ್ ಫಾರ್ ಅಸ್. ನಾವು ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿಗಳೆಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದರೆ ಇದಕ್ಕೆ ಅರ್ಥ ಬರುತ್ತೆ ಏನಂತೀರ? ಖಂಡಿತವಾಗಿ. ನೀವು ಟಾಟಾ ರತ್ನ ಹೇಳಿದ್ರಲ್ಲ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಮ್ಮ ಕನ್ನಂಬಡಿ ಕಟ್ಟೆ ಕಟ್ಟಿದ ಮೇಲೆ ಅವರು ಅಭಿಯಂತರಾಗಿದ್ದರು, ಇಂಜಿನಿಯರ್, ಚೀಫ್ ಇಂಜಿನಿಯರ್ ಆಗಿ. ಅವರು ರಿಟೈರ್ಮೆಂಟ್ ಆದಾಗ ಆ ಕೆಲಸ ಎಲ್ಲ ಮುಗಿದ ಮೇಲೆ ಎಷ್ಟು ನಾಣ್ಯಗಳು ಉಳಿದಿತ್ತು, ಆ ಪೈಸನ್ನು ತಗೊಂಡೋಗಿ ಹಿಂದಿರುಗಿಸ್ರಂತೆ. ಅಲ್ಲೇನು ತೋರಿಸುತ್ತೆ? ಪ್ರಾಮಾಣಿಕತೆ ತೋರಿಸುತ್ತೆ. ಅನ್ಯರಲ್ಲಿ ಕಲಿಬೇಕಾದ ಪಾಠಗಳು ಭಾಳಷ್ಟಿದೆ. ಆದರೆ ಇವತ್ತು ನಾವು ಕ್ರೈಸ್ತರಾಗಿ ಈ ಒಂದು ಸೇವಾ ಮನೋಭಾವ ಇಲ್ಲದೇ ಇದ್ದರೆ, ಈ ದರ್ಪ, ಆಡಳಿತ, ಏನು ಕುರ್ಚಿ, ದರ್ಪ, ಏನೋ ಆಡಳಿತ ಮೋಹ, ಇದೆಲ್ಲ ಇದ್ದರೆ ದೇವ್ರ ಸೇವೆ ಬೆಳೀಲಿಕ್ಕೆ ಸಾಧ್ಯತೆ. ಅದಕ್ಕೇ ಇವತ್ತು ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, 1 ಕೊರಿಂಥ 4ನೇ ಅಧ್ಯಾಯ 1:7 ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರು ಎಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರಂತಲೂ ಎಣಿಸ್ಬೇಕು. ಇವತ್ತು ನಾವು ಮನೆ ವಾರ್ತೆಯರಾಗಿದ್ದೇವ ಅಥವಾ ಮನೆ ಮಾಲೀಕರಾಗಿದ್ದೇವ? ಇವತ್ತು ನಾವು ಬಹುಶಃ ಆಡಳಿತ ಸಿಕ್ಬಿಟ್ರೆ ನಂದು, ನಾನೇ ಮಾಡ್ತೀನಿ, ನಾನು ಹೇಳಿದಾಗೆ ಆಗಬೇಕು ಅಂತ ಆ ಒಂದು ದರ್ಪ ಅಹಂಕಾರದಿಂದ ಮಾಡ್ತಾರೆ. ಅದಕ್ಕೆ ಸೇವನೆ ನಡೀತಾ ಇಲ್ಲ. ಕ್ರಿಸ್ತನ ಮನಸ್ಸಲ್ಲಿ ಇದ್ದರೆ ಮನೆ ವಾರ್ತೆಯವನಪ್ಪ, ದೇವ್ರು ನಾನು ಕೂರಿಸಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ಈ ಜವಾಬ್ದಾರಿ, ಇದು ಆ್ಯಕ್ಚುಲಿ ಅಧಿಕಾರ ಅಲ್ಲ, ಇಟ್ ಈಸ್ ನಾಟ್ ಅಥಾರಿಟಿ, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಜವಾಬ್ದಾರಿ. ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆ, 2ನೇ ವಚನ ಹೇಳ್ತಾನೆ ನೋಡಿ, ಹೀಗಿರಲು ಮನೆ ವಾರ್ತೆಯವನು ನಂಬಿಗಸ್ತನಾಗಿ ಕಂಡು ಬರೋದು ಅವಶ್ಯವಲ್ಲವೇ? ಇವತ್ತು ನಾವು ಎಲ್ಲ ವಿಷಯದಲ್ಲಿ ನಂಬಿಗಸ್ತರಾಗಿದ್ದರೆ, ನಾನು ನಂಬಿಗಸ್ತನಾಗಿದ್ದರೆ ನನ್ನ ಕೆಳಗಿರೋರು ನಂಬಿಗಸ್ತ ಇರ್ತಾರೆ.
ನಾನು ಈ ಒಂದು ನೀವು ಹೇಳೋದು ಸ್ಟೈಲ್ ಫಾಲೋ ಮಾಡಿದ್ರೆ ನಾನು ನಿಂದವರು ಅದೇ ಸ್ಟೈಲ್ ಫಾಲೋ ಮಾಡ್ತಾರೆ. ಅದೇ ತೊಂದರೆ ಆಗಿರೋದು ನಮ್ಮ ಅಡ್ವಾಂಟೇಜಲ್ಲಿ. ಹಿಂದೆ ಆಗಿ ಮಾಡಿದ್ರು ನಾವು ಮಾಡೋಣ, ಅವ್ರಿಗಿಂತ ನಾವೇನು ಕಡಿಮೆ, ಈಗ ಮಾಡ್ಕೊಂಡು ಹೋಗಿ ಸೇವೆ ಹೋಗ್ತಾ ಇಲ್ಲ. ಇವತ್ತು ಸ್ವಾಮಿ ಮನಸ್ಸು ನಾಯಕರಿಗೆ ಸ್ವಾಮಿ ಒಂದು ಮಾದರಿಯಾಗಿ ತೋರಿಸಿದ್ದಾನೆ. ಸೇವಾ ಮನೋಭಾವ ನಿಮ್ಮಲ್ಲಿರಲಿ, ನಂಬಿಗಸ್ತರಾಗಿರಿ. ನೀವು ನಾನು ಬಂದದ್ದು ಸೇವೆ ಮಾಡೋಕ್ಕಲ್ಲ, ಸೇವೆ ಮಾಡಿಸ್ಕೊಳಕ್ಕಲ್ಲ, ಮಾಡ್ಲಿಕ್ಕೆ ಬಂದೆ ಅಂತ ಹೇಳ್ತಾನೆ. ಇವತ್ತು ಅದೇ ಮನೋಭಾವ ನಮ್ಮಲ್ಲಿ ಬಂದರೆ ಆಗ ಸಭೆಗಳು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಶಿಲುಬೆಯನ್ನು ಪ್ರತಿಬಿಂಬಿಸುವಂಥ ಜೀವನದ ಶೈಲಿ ಹೇಳಿ. ಪೌಲನು ಬಹಳ ಸೊಗಸಾಗಿ ಶಿಲುಬೆಯನ್ನು ಪ್ರತಿಬಿಂಬಿಸುವಂತಹ ಒಂದು ಜೀವನ ಶೈಲಿಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ನಾನು ಈ ಮೊದಲನೇ ಕೊರಿಂಥ 4ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಪೌಲನು ಹೇಳ್ತಿರೋ ಒಂದು ವಿಶೇಷವಾದಂತಹ ಒಂದು ಮಾನದಂಡವನ್ನು ಇಲ್ಲಿ ತಿಳಿಸ್ತಾನೆ. ಆ ಮಾನದಂಡ ಏನಪ್ಪ ಎಂಬುದಾಗಿ ನಾವು ನೋಡುವಾಗ, ಒಬ್ಬ ಕ್ರೈಸ್ತಿಯ ನಾಯಕ ಯಾವ ರೀತಿ ಇರಬೇಕು ಎಂಬಂತಹ ಮಾನದಂಡವನ್ನು ದೇವರೇ ತೀರ್ಮಾನ ಮಾಡುತ್ತಾನೆ ಎಂಬುದಾಗಿ ತಿಳಿಸ್ತಾನೆ. ಎರಡನೇದಾಗಿ, ಕ್ರಿಸ್ತನಿಗಾಗಿ, ಸೇವೆಗಾಗಿ, ಸಭೆಗಾಗಿ ಹಿಂಸೆಗಳಿಗೆ ಒಳಗಾಗುವುದು, ಇದು ಕೂಡ ಒಂದು ಮಾನದಂಡ. ಈ 2 ವಿಚಾರಗಳ ಕುರಿತಾಗಿ ಪೌಲನು ಮಾತನಾಡ್ತಾ ಇದ್ದಾನೆ. ಇಲ್ಲಿ ನಾನು 2ನೇ ಅಂಶವನ್ನು ನಾನು ಒಮ್ಮೆ ವಿವರಿಸಲು ಬಯಸ್ತೇನೆ. 2ನೇ ಕೊರಿಂಥ 11ನೇ ಅಧ್ಯಾಯ 23-28 ವಾಕ್ಯಗಳಲ್ಲಿ ನಾವು ನೋಡುವಾಗ, ಪೌಲನು ಕ್ರಿಸ್ತನಿಗಾಗಿ ಎಷ್ಟೆಲ್ಲ ಶ್ರಮೆಗಳನ್ನು ಪಟ್ಟನು, ಎಷ್ಟೆಲ್ಲ ತ್ಯಾಗವನ್ನು ಮಾಡಿದ್ದಾನೆ ಎಂಬ ಕುರಿತಾಗಿ ನಾವಿಲ್ಲಿ ನೋಡುವಾಗ ವಾಕ್ಯ ಈ ರೀತಿ ಹೇಳುತ್ತೆ, ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ, ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ 1 ಕಡಿಮೆ 40 ಏಟುಗಳು ಬಿದ್ದವು. ನೋಡಿ, ಇಲ್ಲಿ ಪೌಲನು ಮಾತಾಡ್ತಾ ಇರೋ ಮಾತುಗಳನ್ನು ನಾವು ನೋಡುವಾಗ ಆತನು ಸೇವೆಗಾಗಿ ಎಷ್ಟೆಲ್ಲ ಕಷ್ಟಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಬಾರಿ ಆತನು ದಿಗಂಬರನಾಗಿರ್ತಾನೆ. ಅನೇಕ ಬಾರಿ ಆತನು ಮಾಡುತ್ತಿರುವಂತಹ ಪ್ರಯಾಣದಲ್ಲಿ ಹಡಗುಗಳು ಹೊಡೆದು ಹೋಗುತ್ತಿರೋದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ಎಷ್ಟೋ ಭಯಂಕರವಾದಂತಹ ಹೊಡೆತಗಳನ್ನು ಅದನ್ನು ತಿಂತಾನೆ. ಇದೆಲ್ಲವೂ ಕೂಡ ಕ್ರಿಸ್ತನ ಸೇವೆಗಾಗಿ ಮಾತ್ರ. ಕ್ರಿಸ್ತನ ಶಿಲುಬೆಯ ವಾರ್ತೆಯನ್ನು ಅನೇಕರಿಗೆ ಪ್ರಕಟಪಡಿಸಬೇಕು ಎಂಬಂತಹ ಒಂದು ಬಲವಾದಂತಹ ಹಂಬಲದಿಂದ ಆತನೇನು ಮಾಡ್ತಾನಪ್ಪ ಅಂತಂದರೆ ಈ ಸುವಾರ್ಥ ಸೇವೆಯನ್ನು ಮಾಡುತ್ತಿರೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ನಾವು ಮಿಷನರಿಗಳನ್ನು ನೋಡ್ಬೋದು. ವಿಲಿಯಂ ಕೇರಿ ಅವರು ಭಾರತ ದೇಶಕ್ಕೆ ಬಂದರು. ಅವರು ಈ ದೇಶಕ್ಕೆ ಬಂದಾಗ ಆತನಲ್ಲಿ ಹಣ ಇರಲಿಲ್ಲ. ಆತನೇನು ಮಾಡ್ತಾನಪ್ಪ ಅಂತಂದರೆ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಅದನ್ನ ಸೇವೆಯನ್ನು ಮಾಡೋದು ನೋಡ್ತೇವೆ. ಸ್ವತ್ಯಾಗವನ್ನು ಮಾಡ್ತಾನೆ. ಮಕ್ಕಳು ಸಾಯ್ತಾರೆ, ಹೆಂಡತಿ ಸತ್ತು ಹೋಗ್ತಾಳೆ, ಆದರೂ ಕೂಡ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಎಲ್ಲವನ್ನೂ ಕೂಡ ಆತನು ಬಿಟ್ಟು ಕ್ರಿಸ್ತನಿಗಾಗಿ ತನ್ನನ್ನು ಸಮರ್ಪಿಸ್ಕೊಳ್ತಾನೆ. ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶಕ್ಕೆ ಹೋಗ್ತಾರೆ. ಅಂತಹ ಭಯಂಕರವಾದಂತಹ ಪ್ರಾಂತ್ಯದಲ್ಲಿ ಆತನು ಕೂಡ ಅದ್ಭುತವಾದಂತಹ ಸೇವೆಯನ್ನು ಮಾಡ್ತಾನೆ. ಕ್ರಿಸ್ತನ ಶಿಲುಬೆಯ ವಾರ್ತೆಯನ್ನು ತಿಳಿಸ್ತಾನೆ. ಆದ್ದರಿಂದ ನಾವು ಕೂಡ ಅಷ್ಟೇ, ನಮಗೆ ನಷ್ಟವಾದರೂ ಸರಿ ಅದನ್ನು ಲಾಭವೆಂದು ಎಣಿಸಿ ನಾವೇನು ಮಾಡಬೇಕಪ್ಪ ಅಂತಂದರೆ ಶಿಲುಬೆಯ ವಾರ್ತೆಯನ್ನು ನಾವು ಸಾರುವವರಾಗಿರಬೇಕು. ವಂಡರ್ಫುಲ್. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ಇದನ್ನು ನಾವು ಕಾರ್ಯರೂಪಕ್ಕೆ ತರೋಣ ನಮ್ಮ ಸಭೆಗಳಲ್ಲಿ. ದೇವರು ನಮ್ಮ ಸಭೆಯನ್ನು ಆಶೀರ್ವದಿಸಲಿ. ನಮಸ್ಕಾರ.